ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಬೆಳಗ್ಗೆಯಿಂದನೇ ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ನೋಡಿ, ನಮ್ಮ ಚಿನ್ನೆಗೆ ಸ್ಕೂಲಿಗೆ ರೆಡಿ ಮಾಡ್ತಿದ್ದೀನಿ. ಸ್ಕೂಲಿಗೆ ಹೋಗೋಕ್ಕೆ ಅವಳು ಹಠ ಮಾಡ್ತಾ ಇದ್ಲು ಸ್ವಲ್ಪ, ಹಂಗಾಗಿ ಅಳ್ತಾ ಇದ್ಲು. ಊಟ ಮಾಡೋಕ್ಕೂ ಅಳದೆ, ರೆಡಿ ಆಗೋಕ್ಕೂ ಅಳದೆ ಅವಳು. ಯಾಕೆಂದರೆ ಅಷ್ಟು ಟೈಮ್ ಇರಲ್ವಲ್ವ, ಅದಕ್ಕೋಸ್ಕರ ಪಾಪ ಅಳ್ತಾ ಇರ್ತಾಳೆ. ಅವಾಗವಾಗ ಡೈಲಿ ಅಳಲ್ಲ. ಅವಳಿಗೆ ಬೇಜಾರಾದಾಗ ಸ್ಕೂಲ್ಗೆ ಹೋಗೋಕ್ಕೆ ಈ ಥರ ಮಾಡ್ತಾ ಇರ್ತಾಳೆ. ನೋಡಿ, ಏನೋ ಒಂದು ತರಲೇನ. ನಿನ್ನೆ ಬೇರೆ ಸ್ಕೂಲ್ ರಜೆ ಇತ್ತಲ್ವ, ಹಂಗಾಗಿ ಇವತ್ತು ಹೋಗ್ಬೇಕಂದ್ರೆ ಅಮ್ಮಂಗೆ ಫುಲ್ಲು ಅಳು ಬಂದುಬಿಟ್ಟಿದೆ. ನಮಗೂ ಸ್ವಲ್ಪ ಬೇಜಾರಾಯಿತು, ಯಾಕಂದರೆ ಹತ್ಕೊಂತ ಹೋಗ್ತಿದ್ದಾಳೆ ಅವಳು. ಹೋಗೋ ಅಷ್ಟರಲ್ಲಿ ನಾನು ಸ್ವಲ್ಪ ಸಮಾಧಾನ ಮಾಡಿದ್ದೀನಿ. ಹಂಗೆ ಹೋದ್ಲು. ಅವ್ರ ಅಪ್ಪಾಜಿ ಬಿಟ್ಟು ಬರೋಕ್ಕೆ ಹೋಗಿದ್ದಾರೆ. ಅವರಿದ್ದರೆ ಅವರೇ ಬಿಟ್ಟು ಬರ್ತಾರೆ, ಯಾಕಂದರೆ ಸ್ವಲ್ಪ ದೂರದಲ್ಲಿದೆ ಅವ್ರ ಸ್ಕೂಲು. ಒಬ್ಬಳಂತೂ ಹೋಗೋಕ್ಕಾಗಲ್ಲ, ಹಂಗಾಗಿ ಯಾರಾದರೂ ಬಿಟ್ಟು ಬರಬೇಕು. ಮತ್ತು ಸಂಜೆ ಯಾರಾದರೂ ಕರ್ಕೊಂಬರ್ಬೇಕು. ಅವ್ರ ಅಪ್ಪನೇ ಬಿಟ್ಟು ಬರ್ತಿದ್ದಾರೆ. ನೋಡಿ, ಅಂತೂ ಸಮಾಧಾನ ಮಾಡಿ ಕಳಿಸಿದೆ ಅವಳನ್ನ. ಅಂದರೂ ಡೈಲಿ ಅಳಲ್ಲ ಅವಳು, ಚೆನ್ನಾಗೇ ಸ್ಕೂಲ್ಗೆ ಹೋಗ್ತಾಳೆ. ಇವತ್ತು ಸ್ವಲ್ಪ ಹಠ ಮಾಡ್ತಿದ್ಲು ಅಷ್ಟೇ. ಹಾಗೆ ಬೇರೆಯವರು ನನಗೆ ಬ್ಲೌಸ್ ಸ್ಟಿಚ್ ಮಾಡೋಕ್ಕೆ ಕೊಟ್ಟಿದ್ದರು. ಒಂದು 3 ಬ್ಲೌಸ್ ಕೊಟ್ಟಿದ್ದರು. ಆಲ್ರೆಡಿ 2 ಬ್ಲೌಸ್ ಹೊಲ್ಕೊಟ್ಟಿದ್ದೀನಿ, ಕೊಟ್ಟಿದ್ದೀನಿ. ಒಂದು ಬ್ಲೌಸ್ ಇತ್ತು. ಹಾಗಾಗಿ ನಮ್ಮ ಹಾರು ಕೂಡ ಮಲಗಿದ್ದ, ಹಂಗಾಗಿ ನಾನು ಬ್ಲೌಸ್ ಕಟ್ ಮಾಡ್ಕೊಳ್ಳೋಕ್ಕೆ ಕೂತೆ. ನಾನು ಅವನು ಎದ್ಬಿಟ್ರಂತೂ ಬ್ಲೌಸ್ ಕಟ್ ಮಾಡೋಕ್ಕೂ ಕೊಡೋಲ್ಲ, ಕೆಲಸ ಮಾಡೋಕ್ಕೂ ಕೊಡೋಲ್ಲ, ಏನು ಮಾಡೋಕ್ಕೂ ಕೊಡೋಲ್ಲ. ಅದಕ್ಕೆ ಅವ್ನು ಮಲಗಿದಾಗನೇ ಎಲ್ಲ ಮಾಡ್ಕೊತಿರ್ತೀನಿ ನಾನು ಕೆಲಸನ. ಎದ್ಬಿಟ್ರಂತೂ ಇನ್ನೇನು ಮಾಡೋಕ್ಕೆ ಕೊಡೋಲ್ಲ, ಎಲ್ಲದಕ್ಕೂ ಅಡ್ಡ ಬರ್ತಾನೆ. ಹಂಗಾಗಿ ಮತ್ತು ಬಾಯಲ್ಲಿ ಏನಾದರೂ ಹಾಕ್ಕೊಂಡ್ಬಿಡ್ತಾನೆ. ನಾನು ಮುಂದ್ಗಡೆ ನೋಡಿ ಕೆಲಸ ಮಾಡ್ತಿರ್ತೀನಿ. ಅವಾಗ ಅವನೇನೋ ಇಟ್ಕೊಳ್ಳೋದು, ನಾನು ಏನೋ ಮತ್ತೆ ಮಾಡೋದು, ಸುಮ್ಮನೆ ತೊಂದರೆ ಆಗುತ್ತಲ್ಲ. ಅವ್ನು ಮಲಗಿದಾಗೆ ನಾನು ಎಲ್ಲ ಕೆಲಸನೂ ಮಾಡ್ಕೊತೀನಿ. ನೋಡಿ ಫ್ರೆಂಡ್ಸ್, ಇವಾಗ ಬ್ಲೌಸ್ ಕಟ್ ಮಾಡ್ತಾ ಇದ್ದೀನಿ. ಯಾಕಂದರೆ ಇದು ಮಾಮೂಲು ಬ್ಲೌಸ್ ಇದೇನು ಡಿಸೈನ್ ಬ್ಲೌಸ್ ಇಲ್ಲ. ಬೇರೆ ಡಿಸೈನ್ ಬ್ಲೌಸೇ ಹೊಲಿದು ಕಳಿಸಿದೆ. ಅವ್ರಿಗೆ ಅರ್ಜೆಂಟ್ ಇತ್ತಂತೆ, ಹಂಗಾಗಿ ಸ್ವಲ್ಪ ನಿನ್ನೆನೇ ಕಳಿಸಿದೆ. ಅವನ್ನ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಇಲ್ಲಾಂದರೆ ವಿಡಿಯೋ ಮಾಡಿ ಹಾಕ್ತಾಯಿದ್ದೆ. ಇದು ಸ್ವಲ್ಪ ಅವ್ನು ಮಲಗಿದ್ನಲ್ವ, ವಿಡಿಯೋ ಮಾಡೋಕ್ಕೂ ಟೈಮ್ ಇತ್ತು, ಹಂಗಾಗಿ ನಾನು ವಿಡಿಯೋ ಮಾಡಿಕೊಂಡು ಅಪ್ಲೋಡ್ ಮಾಡಿದ್ದೀನಿ. ನೋಡಿ, ಮನೆಯಲ್ಲೇ ಇನ್ನೂ ಕೆಲಸ ಏನೂ ಮುಗ್ದಿಲ್ಲ. ಯಾಕಂದರೆ ಅವನು ಮತ್ತೆ ಎದ್ಬಿಟ್ರೆ ಇಲ್ಲೆಲ್ಲ ಅಡ್ಡ ಬರ್ತಾನೆ. ಫಸ್ಟ್ ಇದು ಮುಗಿಸೋಣ ಅಂತಂದು ಬ್ಲೌಸ್ ಕಟ್ ಮಾಡ್ಕೊಳ್ಳೋದು ಮುಗಿಸ್ತಾ ಇದ್ದೆ. ಆಮೇಲೆ ಬೇಕಿದ್ದರೂ ಮಾಡ್ಕೋಬೋದು ನಾನು ಕೆಲಸನ, ಹಂಗಾಗಿ ಬ್ಲೌಸ್ ಕಟ್ ಮಾಡ್ಕೊಳ್ತಾ ಇದ್ದೆ. ಸೀರೆ ಮಾತ್ರ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್, ನನಗಿಷ್ಟ ಆಯಿತು. ಕಲರ್ ಕೂಡ ತುಂಬ ಚೆನ್ನಾಗಿದೆ, ಪಿಂಕ್ ಕಲರು. ಮತ್ತು ಅವರು 2 ಸ್ಯಾರಿನ ಸೇಮ್ ತಗೊಂಡಿದ್ದಾರೆ. ಇಬ್ಬರು ಇದ್ದಾರೆ ಅವರು, ನಾದಿನಿ ಮತ್ತು ಅತ್ತಿಗೆ. ಅವರಿಬ್ಬರು ಇದೇ ಥರನೇ ಸ್ಯಾರಿ, ಸೇಮ್ ಕಲರು ಮತ್ತು ಸೇಮ್ ಡಿಸೈನೇ ತಗೊಂಡಿದ್ದಾರೆ. ನಿನ್ನೆ ಹೊಲ್ಕೊಟ್ಟಿದ್ದೀನಿ ಅಂದನಲ್ಲ, ಇನ್ನೊಂದಿದೆ ಸೀರೆಯಲ್ಲಿ, ಇನ್ನೊಂದು ಬೇರೆ ಸೀರೆಯಲ್ಲೂ ಹೊಲ್ಕೊಟ್ಟಿದ್ದೀನಿ. ತುಂಬ ಚೆನ್ನಾಗಾಗಿತ್ತು ಫ್ರೆಂಡ್ಸ್. ನಾನು ವಿಡಿಯೋ ಮಾಡಬೇಕಿತ್ತು, ವಿಡಿಯೋ ಮಾಡಲಿಲ್ಲ. ಇದು ಏನು ಅಷ್ಟು ಡಿಸೈನ್ ಇಲ್ಲ, ಪ್ಲೇನ್ ಬ್ಲೌಸ್, ಇದು ಲೇಸ್ ಇರೋದು ಅಷ್ಟೇ. ನನಗೆ ಬಟ್ಟೆ ಸ್ಟಿಚ್ ಮಾಡೋದಂದರೆ ತುಂಬಾ ಇಷ್ಟ ಫ್ರೆಂಡ್ಸ್. ಹಂಗಾಗಿ ನಾನು ಇವಾಗ ಒಂದು 10 ವರ್ಷ ಆಯಿತು ನಾನು ಸ್ಟಿಚ್ಚಿಂಗ್ ಮಾಡೋದು ಕಲಿತ್ಬಿಟ್ಟು. ಇವಾಗ ಯೂಸ್ ಆಗ್ತಾಯಿದೆ, ತುಂಬ ಚೆನ್ನಾಗೇ ಹೊಲಿತೀನಿ. ಯಾಕಂದರೆ ನನಗೆ ಸ್ಟಿಚ್ ಮಾಡೋದಂದರೆ ತುಂಬಾ ಇಷ್ಟ, ತುಂಬ ಶ್ರದ್ಧೆಯಿಂದನೇ ಹೊಲಿತೀನಿ ಅಲ್ವಾ. ಹಂಗಾಗಿ ಯಾವ ಬಟ್ಟೆನೂ ಕೆಡಲ್ಲ. ನನಗೂ ತುಂಬಾ ಇಷ್ಟಪಟ್ಟು ಸ್ಟಿಚ್ ಮಾಡ್ತಾಯಿರ್ತೀನಿ ನಾನು. ಹಂಗಾಗಿ ಬಟ್ಟೆ ಹಾಕ್ಸ್ಕೊಳ್ತೀನಿ. ನಾನು ಸ್ವಲ್ಪ ಬೇರೆಯವ್ರಿಗೆ ಸ್ವಲ್ಪ ದಿನದಿಂದ ನಾನು ಸ್ಟಿಚ್ ಮಾಡ್ತಾ ಇರಲಿಲ್ಲ ಫ್ರೆಂಡ್ಸ್. ಹಾಗಾಗಿ ಬೇರೆಯವ್ರಿಗೆ ಹಾಕ್ತಾಯಿದ್ದೆ ನನ್ನ ಬಟ್ಟೆನೆಲ್ಲ. ಇವಾಗಿಲ್ಲ, ನಾನೇ ಸ್ಟಿಚ್ ಮಾಡ್ಕೊಳ್ತೀನಿ. ಮನೆಯಲ್ಲೇ ಕೂತ್ಕೊಂಡು ನಮ್ಮ ಕೆಲಸನೆಲ್ಲ ಮುಗಿಸ್ಕೊಂಡು ಮನೆ ಕೆಲಸನ ಆರಾಮಾಗಿ ಸ್ಟಿಚ್ ಮಾಡ್ಕೋಬೋದು ಫ್ರೆಂಡ್ಸ್. ಉಳ್ಕಿದ ಟೈಮಲ್ಲಿ ತುಂಬಾ ಚೆನ್ನಾಗಿ ಮಾಡ್ಬೋದು. ಯಾಕಂದರೆ ಹೊರಗಡೆ ಹೋಗಿ ಕೆಲಸ ಮಾಡೋಕ್ಕಾಗಿಲ್ಲ ಅಂದ್ರೂ ಒಳಗಡೆ ಮನೆಯಿಂದನೂ ಕೆಲಸ ಮಾಡ್ಕೋಬೋದು. ತುಂಬಾ ಯೂಸ್ಫುಲ್ ಅಂಥದ್ದು. ಕಲಿತು ಬಿಟ್ಟರೆ ನಮ್ಗೆ ಯಾವಾಗ ಬೇಕಾದರೂ ನಾವು ಯೂಸ್ ಮಾಡ್ಕೋಬೋದು. ನಮ್ಮ ವಿದ್ಯೆ ನಮ್ಮ ಹತ್ರ ಇರುತ್ತೆ ಅಂತಾರಲ್ವ, ಹಾಗೆ ಇದು ಒಂದು. ನಮಗೆ ಯಾವ ಟೈಮಲ್ಲಿ ಏನು ಯೂಸ್ ಆಗ್ತವೆ ಅನ್ನೋದು ಗೊತ್ತಾಗಲ್ಲ. ನಾವು ಎಲ್ಲನೂ ಕಲಿತಿರಬೇಕು ಹೆಣ್ಮಕ್ಳು. ಕಷ್ಟದ ಟೈಮಲ್ಲಿ ಅಂತೂ ತುಂಬಾ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್. ನನಗೆ ಯಾರಿಗೆ ಹೆಲ್ಪ್ ಆಗಿದೆಯೋ ಇಲ್ವೋ ಗೊತ್ತಿಲ್ಲ, ಇದರಿಂದ ನನಗಂತೂ ತುಂಬಾ ಹೆಲ್ಪ್ ಆಗಿದೆ, ತುಂಬಾ ಯೂಸ್ಫುಲ್ ಆಗಿದೆ. ನನಗೆ ಕಲಿತಿದ್ದು ಸಾರ್ಥಕ ಆಗಿದೆ ಅನಿಸುತ್ತೆ ಒಂದೊಂದು ಸಾರಿ.
ಯಾಕಂದರೆ ನನಗೆ ಅಷ್ಟು ಕೈ ಹಿಡ್ದಿದೆ ಇದು. ಒಂದೊಂದು ಟೈಮಲ್ಲಿ ತುಂಬಾ ದುಡ್ದಿದ್ದೀನಿ ಇದರಲ್ಲಿ ನಾನು. 2 ವರ್ಷದಿಂದ ಸ್ಟಾಪ್ ಮಾಡಿದ್ದೆ ಹೊಲಿಯೋದು. ಯಾಕಂದರೆ ಮತ್ತು ನಂದು ಪ್ರೆಗ್ನೆನ್ಸಿ ಆಯ್ತಲ್ವ, ಹಂಗಾಗಿ ನಾನು ಸ್ಟಿಚ್ ಮಾಡೋಕ್ಕೆ ಹೋಗಲಿಲ್ಲ, ಸ್ಟಾಪ್ ಮಾಡಿದ್ದೆ. ಇವಾಗ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನಾನಿವಾಗ ತುಂಬಾ ಇಷ್ಟ ಆಯಿತು ನನಗೆ ಬಟ್ಟೆ ಬರ್ತಿರೋದ್ರಿಂದ ಸ್ಟಿಚ್ ಮಾಡೋಕ್ಕೆ. ನಮ್ಮ ಆರು ಕೂಡ ಎದ್ದಿದ್ದ, ಸ್ವಲ್ಪ ಅವನಿಗೆ ಊಟ ಮಾಡಿಸಿ ಸ್ವಲ್ಪ ಸಮಾಧಾನ ಮಾಡಿಸಿ ನಾನು ಮನೆ ಕೆಲಸ ಎಲ್ಲ ಮಾಡಿಕೊಂಡು ಮತ್ತೆ ಬ್ಲೌಸ್ ಸ್ಟಿಚ್ ಮಾಡೋಣ ಅಂತ ಕೂತಿದ್ದೀನಿ ಫ್ರೆಂಡ್ಸ್. ಇವಾಗ ಇದು ಒಂದು 1/2 ಅವರ್ ಅಷ್ಟೇ ಮುಗಿಯುತ್ತೆ. ಯಾಕಂದರೆ ಪ್ಲೇನ್ ಬ್ಲೌಸ್ ಅಲ್ವಾ, ಬೇಗನೆ ಮುಗಿಯುತ್ತೆ, ಟೈಮ್ ಅಷ್ಟೊಂದೇನು ಹಿಡಿಯಲ್ಲ. ಡಿಸೈನ್ ಆಗಿದ್ದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ, ಯಾಕಂದರೆ ಡಿಸೈನ್ ಎಲ್ಲ ಮಾಡಬೇಕಲ್ವ, ಹಂಗಾಗಿ ಸ್ವಲ್ಪ 1 ಅವರ್ ಆದರೂ ಬೇಕು ನನಗೆ ಒಂದು ಡಿಸೈನ್ ಬ್ಲೌಸ್ ಹೊಲಿಯೋಕ್ಕೆ. ಪ್ಲೇನ್ ಇಲ್ಲ, ಪ್ಲೇನ್ ಅಂದರೆ ಸ್ವಲ್ಪ 1/2 ಅವರ್ ಅಂದರೆ ಮುಗಿಯುತ್ತೆ ಸಾಕು. ಅಷ್ಟು ಟೈಮ್ ಆದರೆ ನಿಮಗೆ ಬೇಗನೆ ಹೊಲ್ಬಿಡ್ತೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಎಲ್ಲರೂ. ಹಾಗೆ ಸಪೋರ್ಟ್ ಮಾಡಿ. ಇಷ್ಟವಾದರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಯಾಕಂದರೆ ನಾನು ಹಳೆ ಅಕೌಂಟು ಅದು ಫೋನ್ ನಂಬರ್ ಕೂಡ ಕಳೆದೋಗ್ಬಿಟ್ಟಿದೆ, OTP ಬರೋಲ್ಲ. ಹಾಗಾಗಿ ನಾನು ಹೊಸ ಅಕೌಂಟೇ ಮಾಡ್ತಾಯಿದ್ದೀನಿ. ತುಂಬ ಜನಕ್ಕೆ ರೀಚ್ ಆಗ್ತಾಯಿಲ್ಲ ವಿಡಿಯೋ ಇನ್ನೂ ಹೊಸದಾಗಿ ಮಾಡೋದ್ರಿಂದ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೇಗನೆ. ವಿಡಿಯೋಕ್ಕೆ ಒಂದು ಲೈಕ್ ಮಾಡೋದು ಮರಿಬೇಡಿ. ಬ್ಲೌಸ್ ಸ್ಟಿಚಿಂಗ್ ಮಾಡೋದು ಪೂರ್ತಿ ವಿಡಿಯೋ ಮಾಡಿಲ್ಲ ಫ್ರೆಂಡ್ಸ್. ನಾನು ಅಲ್ಲಿ ಸ್ವಲ್ಪ ವಿಡಿಯೋ ಮಾಡಿಕೊಂಡು ಹಾಕ್ತಿದ್ದೀನಿ ನಾನು. ಇವಾಗ ಲೇಸ್ ಎಲ್ಲ ಹಚ್ತಿದ್ದೀನಿ ನೋಡಿ. ಯಾಕಂದರೆ ಮತ್ತೆ ಪ್ಲೇನ್ ಬಿಟ್ಬಿಟ್ರೆ ಚೆನ್ನಾಗಿ ಕಾಣಲ್ಲ, ಹಂಗಾಗಿ ಒಂದು ಸ್ವಲ್ಪ ಚೆನ್ನಾಗಿರೋ ಲೇಸು ಅದಕ್ಕೆ ಹಾಕ್ಬಿಟ್ರೆ ತುಂಬಾ ಲುಕ್ ಇರುತ್ತೆ, ನೋಡೋಕ್ಕೂ ತುಂಬಾ ಚೆನ್ನಾಗಿ ಕಾಣುತ್ತೆ, ಹಾಕ್ಕೊಂಡ್ರು ತುಂಬಾ ಚೆನ್ನಾಗಿ ಕಾಣುತ್ತೆ. ಹಾಗಾಗಿ ಚಿಕ್ಕದಾಗಿ ಲೇಸ್ ಹಾಕ್ತಿದ್ದೀನಿ. ಬ್ಲೌಸು ಚೆನ್ನಾಗಿ ಕಾಣಬೇಕಲ್ವ, ಹಾಗಾಗಿ ಹಾಕ್ತಾಯಿದ್ದೀನಿ. ಫೈನಲಿ ಮುಗಿತಾ ಬಂತು ನೋಡಿ. ಫೈನಲಿ ಈ ಥರ ಆಗಿದೆ ಬ್ಲೌಸು. ತುಂಬಾ ಚೆನ್ನಾಗಾಗಿದೆ ಫ್ರೆಂಡ್ಸ್. ಇದು ಸ್ವಲ್ಪ ಕ್ಯಾಮ್ರಾ ಚೆನ್ನಾಗಿಲ್ಲ, ಹಂಗಾಗಿ ಚೆನ್ನಾಗಿ ಕಾಣ್ತಾ ಇಲ್ಲ, ಅಷ್ಟು ಬರ್ನಾಗಿ ಕಾಣ್ತಾ ಇದೆ ಸ್ವಲ್ಪ. ಇವತ್ತಿನ ವಿಡಿಯೋ ಇಷ್ಟ ಫ್ರೆಂಡ್ಸ್. ಮತ್ತೆ ನಾಳೆ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಬಾಯ್.